15,000 ಕೋಟಿ ಇನ್ಕಮ್ ದಾಟ್ತದೆ, 30,000 ಕೋಟಿ ತನಕ ಹೋಗ್ಬೋದು. ಈಗ ಕರ್ನಾಟಕಕ್ಕೆ ರಾಯಲ್ಟಿ ಲಾಸ್ ಆಗ್ತಾ ಉಂಟು ಪಕ್ಕದ ರಾಜ್ಯಗಳಿಂದ ಬರ್ತಿರುವಾಗ. ಇದೆಲ್ಲವನ್ನು ಸರಿ ಮಾಡಬೇಕು, ಸರ್ಕಾರಕ್ಕೂ ಆದಾಯ ಬರಬೇಕು, ನಮ್ಮ ಗಣಿಗಾರಿಕೆನೂ ಕಾನೂನುಬದ್ಧವಾಗಿ ನಡೀಬೇಕು ಅನ್ನುವಂಥದ್ದು ನಮ್ದು ಬೇಡಿಕೆ. ಪ್ರೊಟೆಸ್ಟ್ ಮಾಡ್ತಿದ್ರೆ ಎಲ್ಲ ಬಂದ್ ಮಾಡಿದ್ರೆ ಈಗ ಜನರಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಮನೆ ಕಟ್ಟೋರಿಗೆ. ಅಕಸ್ಮಾತ್ ಸರ್ಕಾರ ಏನು 28 ಒಳಗೆ ನಿಮ್ಮ ಬೇಡಿಕೆ ಏನಾದ್ರೂ ಈಡೇರಿಕೆ ಇಲ್ಲ, ಈ ಕಂಟಿನ್ಯೂ ಬಂದ್ ಆಗಿರುತ್ತೆ, ಹೋರಾಟ ಆಗಿರುತ್ತೆ. ನೋಡಿ, ನಾವು 28ನೇ ತಾರೀಕು ಗಡುವು ಕೊಟ್ಟಿದ್ದೇವೆ. ಆ ದಿನ ಬೆಳಗಾವಿಯಲ್ಲಿ ನಾವೊಂದು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಆದರೆ ಅದು ಪ್ರೊಟೆಸ್ಟ್ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಅಷ್ಟೇ. ನಾವು ಆ ದಿನಕ್ಕೆ ಸ್ಟಾಪ್ ಮಾಡಲ್ಲ. ನಮ್ಮ ಈ ಒಂದು ಬೇಡಿಕೆಗಳು, ಕಾನೂನುಬದ್ಧ ಬೇಡಿಕೆಗಳು ಈಡೇರುವ ತನಕ ಅದು 3 ತಿಂಗಳು ಹೋಗ್ಲಿ, 4 ತಿಂಗಳು ಹೋಗ್ಲಿ, ನಾವು ನಮ್ಮ ಉದ್ಯಮವನ್ನು ಪ್ರಾರಂಭ ಮಾಡುವುದಿಲ್ಲ. ಇದ್ದೇ ಇರ್ತದೆ, ಬಂದೆ ಏನು ಸಿಗಲ್ಲ, ಜಲ್ಲಿ ಸಿಗಲ್ಲ, ಎಂಶನ್ ಸಿಗಲ್ಲ, ಏನು ಸಿಗಲ್ಲ. ಆದ್ರಿಂದ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ, ಜನಪ್ರತಿನಿಧಿಗಳ ಗಮನಕ್ಕೆ ತನ್ನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.